ಮಾನ್ವಿ ತಾಲೂಕಿನಲ್ಲಿ ಎದ್ದೇಳು ಕರ್ನಾಟಕ ಹಾಗೂ ರೈತ ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಗಳ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶರಣಕುಮಾರ್ ಮುದ್ದಂಗುಂಡಿ ಅವರು ಸುಮಾರು ದಿನಗಳಿಂದ ರಾತ್ರಿ ಹಗಲು ಎನ್ನದೇ ರೈತರು ತಮ್ಮ ಜೀವನವನ್ನು ಲೆಕ್ಕಿಸದೆ ಹೋರಾಟ ಮಾಡುತ್ತಿದ್ದಾರೆ. ಇದನ್ನ ರಾಜ್ಯ ಸರ್ಕಾರ ಗಮನಿಸಬೇಕು. ಚನ್ನರಾಯ ಪಟ್ಟಣದ ಭೂಮಿ ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ಸಾವಿರಾರು ಜನ ಅದನ್ನ ನಂಬಿ ಬದುಕ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈ ಭೂಮಿಯನ್ನ ಕಂಪನಿಗಳಿಗೆ ಕೊಡಲು ಒಪ್ಪಿಗೆ ಇಲ್ಲ ಎಂದು ಸ್ಪಷ್ಟವಾಗಿ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ. ರೈತರ ಕೂಗನ್ನ ಕೇಳಿಸಿಕೊಳ್ಳದೆ ಅಂದಿನ ಬಿಜೆಪಿ ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಾರಂಭಿಸಿತ್ತು. ಆಗ ಕಾಂಗ್ರೆಸ್ ಪಕ್ಷವು ಇದನ್ನ ವಿರೋಧಿಸಿತ್ತು. ಖುದ್ದು ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲವನ್ನು ಸಹ ನೀಡಿತ್ತು. ಈಗ ಏಕೆ ಆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲೇಬೇಕು ಎಂದು ಸರ್ಕಾರ ಪಟ್ಟು ಹಿಡಿದಿದೆ ಎಂಬುದು ಅರ್ಥವಾಗುತ್ತಿಲ್ಲ. ಕೂಡಲೇ ಗಮನ ಹರಿಸಿ ಸರ್ಕಾರ ಆದೇಶ ವಾಪಸ್ ಪಡೆಯಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನ್ನದಾತ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ನಾಗನಗೌಡ ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಎಂಡಿ ಗೌಸ್ ಮಾನವಿ. ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣದ ಈ ಒಂದು ರೈತರ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ತಕ್ಕಂಥದ್ದನ್ನು ಸರ್ಕಾರದ ಈ ಧೋರಣೆಯನ್ನು ನೇರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ಹೈಕಮಾಂಡ್ ಇರತಕ್ಕಂಥ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಸಂಪತ್ತು ಸಮನಾಗಿ ಹಂಚಿಕೆ ಆಗಬೇಕಂತಕ್ಕಂಥ ತಮ್ಮ ನಿಲುವು ಏನನ್ನಂಥದ್ದನ್ನು ಕೂಡ ಈ ಕರ್ನಾಟಕ ಸರ್ಕಾರದ ಪರವಾಗಿ ಸ್ಪಷ್ಟೀಕರಣ ಕೊಡಬೇಕು. ಅದರ ಜೊತೆಯಾಗಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಈ ನಾಡಿನ ದೊರೆ ಅಂತೇಳಿ ಏನು ಕರೆಸಿಕೊಳ್ತಕ್ಕಂಥ ಸಮಾಜವಾದಿ ಪರವಾಗಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಹಿಂದೆ ಉಳುವವನೇ ಭೂಮಿಯ ಒಡೆಯ ಎಂತಕ್ಕಂಥ ನೀತಿಯನ್ನು ತಂದಿರತಕ್ಕಂಥ ಡಿ ದೇವರಾಜ ಅರಸು ಅವರು ಎಂತಕ್ಕಂಥ ಹೆಸರನ್ನು ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಇವತ್ತು ಆಗ್ರಹಿಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ದೇವನಹಳ್ಳಿಯ ಹೋರಾಟ ಇದು ದೇವನಹಳ್ಳಿ ಚನ್ನರಾಯಪಟ್ಟಣ ಹೋರಾಟ ಅಲ್ಲ. ಈ ದೇಶದ ರೈತರ, ಈ ದೇಶದ ಅಸ್ಮಿತೆಯ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಹೋರಾಟ ಇದು. ಹಾಗಾಗಿ ಇವತ್ತು ಉಳುವನೆ ಭೂಮಿಯ ಒಡೆಯ ಯೋಜನೆ ತಂದಿರತಕ್ಕಂಥ ದೇವರಾಜ ಅರಸು ಅವರು ಇವತ್ತು ಒಂದು ಕಡೆ ಭೂಮಿಯನ್ನ ಕಿತ್ತುಕೊಳ್ತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಜವಾಗಲೂ ಕೂಡ ಇದು ನೇರವಾಗಿ ನಾವು ಖಂಡಾತುಂಡವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಮೂಲಕವಾಗಿ ಈ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರಗಳು ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಇತಿಹಾಸನೇ ಇಲ್ಲ. ಹಾಗಾಗಿ ರೈತ ವಿರೋಧಿ ಸರ್ಕಾರಗಳನ್ನು ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬಯಸ್ತೇವೆ. ಹಾಗಾಗಿ ನಾಳೆ ದಿನ ನಾವು ಈ ಒಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನೀಡತಕ್ಕಂಥ ಹೋರಾಟದಲ್ಲಿ ಈ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಈ ಕೂಡಲೇ ಸರ್ಕಾರ ಗಮನ ಹರಿಸಿ ರೈತರಿಗೆ ಭೂ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ರೈತರ ನಾಳಿನ ಸಭೆ ಇದೆ, ಅದರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಬೇಕು ರೈತ ಪರವಾಗಿ ಎಂತಕ್ಕಂಥದ್ದನ್ನು ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ. ಇವತ್ತು ರಾಜ್ಯದಾದ್ಯಂತ ಹೋರಾಟದ ಕಿಚ್ಚನ್ನು ತೀವ್ರವಾಗಿ ಪಡೆಯುತ್ತಿರುವಂತಹ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಇವತ್ತು ಸುಮಾರು 13 ಹಳ್ಳಿಗಳ 800 ಕುಟುಂಬಗಳ 1777 ಇವತ್ತು ಎಕರೆ ಬಲವಂತದ ಭೂಸ್ವಾಧೀನ ಕಾಯ್ದೆಯನ್ನು, ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಇವತ್ತಿನ ಸರ್ಕಾರ ಆರಂಭಿಸಿದಲ್ಲ. ಸರ್ಕಾರ ಈ ಕೂಡಲೇ ಅದನ್ನು ರದ್ದುಗೊಳಿಸಬೇಕು. ಅಲ್ಲಿರುವಂಥ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಇವತ್ತು ಉಳುವವನೇ ಭೂಮಿಯ ಒಡೆಯ ಅಂತ ಸರ್ಕಾರ ಹೇಳ್ಕಂತ ಇವತ್ತು ಕೃಷಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ ಹೇಳ್ಕಂತ ಇವತ್ತು ಫಲವತ್ತಾಗಿರುವಂಥ ಭೂಮಿಯನ್ನು, ಫಲವತ್ತಾಗಿರುವಂಥ ಚಿನ್ನದ ಬೆಲೆ ಇರುವಂಥ ಚಿನ್ನವನ್ನು ಬೆಳೆಯುವಂಥ ಭೂಮಿಯನ್ನು ಇವತ್ತು KIDBSನಲ್ಲಿ ಸರ್ಕಾರ ಇವತ್ತು ಒತ್ತುವರಿ ಮಾಡಿಕೊಂಡು ಅಲ್ಲಿರುವಂಥ ರೈತರ ಬಾಳಿಗೆ, ರೈತರ ಬದುಕಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ದೇವನಹಳ್ಳಿಯ ಇಡೀ ಅಲ್ಲಿರುವಂಥ 800 ಕುಟುಂಬಗಳ ರೈತರ ಜೊತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರಿದ್ದಾರೆ, ಪ್ರಗತಿಪರ ಸಂಘಟನೆಗಳಿದ್ದಾವೆ. ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಈ ನಿಲುವನ್ನು ಸ್ಥಗಿತಗೊಳಿಸಿ ರೈತರ ಜೊತೆ ಇವತ್ತು ಆ ಒಂದು ಕಾಯ್ದೆ ಏನಿದೆಯಲ್ಲ, ಅವರ ಭೂಮಿಯನ್ನು ಬಲವಂತವಾಗಿ ಏನು ಸ್ವಾಧೀನಪಡಿಸ್ಕೊಂಡಿದ್ದೀರಿ ಅದನ್ನು ತೆರವುಗೊಳಿಸಬೇಕು. ಆಮೇಲೆ ಕಾಯ್ದೆಯ ಪ್ರಕಾರ ಸುಮಾರು 80% ಜನರು ಭೂಮಿಯನ್ನು ಕೊಡೋಕೆ ಒಪ್ಪಿಲ್ಲ ಅಂತಂದ್ರೆ ಆ ಭೂಮಿಯನ್ನು ಅವರಿಗೆ ರೈತರಿಗೆ ಕೊಡಬೇಕಂತ ಕಾಯ್ದೆಗಳಿದ್ದಾವೆ. ಈ ಕಾಯ್ದೆಗಳ ಬಗ್ಗೆ ಸರ್ಕಾರಕ್ಕೆ ಪ್ರಜ್ಞೆ ಇಲ್ಲ ಅನಿಸುತ್ತೆ. ಅದಕ್ಕೆ ಇವೆಲ್ಲವನ್ನು ನೋಡಿಕೊಂಡು ಇವತ್ತು ಅಲ್ಲಿರುವಂಥ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆ ಆಗಿದೆ.
ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇಂದು ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ದೇವನಹಳ್ಳಿಯ ಚಂದ್ರಾಯಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ರೈತರ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಮತ್ತು ಏನು ಆ ಒಂದು ರೈತರ 1777 ಎಕರೆ ಭೂಮಿಯನ್ನು ಸರ್ಕಾರ ಸ್ವಾಧೀನ ಮಾಡಿಕೊಳ್ತಕ್ಕಂಥದ್ದನ್ನು ಖಂಡಿಸಿ ಆ ಒಂದು ಫಲವತ್ತಾದ ಭೂಮಿಯನ್ನು ಏನು ವಶಪಡಿಸಿಕೊಳ್ತಕ್ಕಂಥ ಏನು ಕ್ರಿಯೆ ಇದೆ ಅದನ್ನು ಖಂಡಿಸಿ ಇವತ್ತು ಪ್ರಗತಿಪರರು, ರೈತ ಹೋರಾಟಗಾರರು, ಜನಶಕ್ತಿ, ಎದ್ದೇಳು ಕರ್ನಾಟಕ ವತಿಯಿಂದ ಇವತ್ತು ಆ ಒಂದು ಸರ್ಕಾರದ ನಿಲುವನ್ನು ಖಂಡಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಏನು ದೇವನಹಳ್ಳಿಯ ಸಮೀಪದ ಏನು ಚಂದ್ರಾಯಪಟ್ಟಣ ಮತ್ತು ದೇವನಹಳ್ಳಿಯಲ್ಲಿ 1777 ಎಕರೆ ಒಟ್ಟು ಭೂಮಿ, ಒಟ್ಟು 13 ಹಳ್ಳಿಗಳು ರೈತರ ಭೂಮಿಯನ್ನು ವಶಪಡಿಸಿಕೊಳ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ 600 ಎಕರೆ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಮತ್ತೆ ಮರು ಕಿತ್ತುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಅಕ್ಷಮ್ಯ. ಹಾಗೂ ಇವತ್ತು ಸರ್ಕಾರ ತನಗೆ ಇಷ್ಟ ಬಂದ ರೀತಿಯಲ್ಲಿ ಕಾನೂನನ್ನು ಉಲ್ಲಂಘಿಸಿ ಈ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಕೂಡ ಕಿತ್ತುಕೊಳ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು 2013ರ ಇಂಡಸ್ಟ್ರಿಯಲ್ ಕಾಯ್ದೆ ಪ್ರಕಾರ ಏನು ಭೂಮಿ ಪಡೆದುಕೊಳ್ಬೇಕಾದ್ರೆ ಆ ಒಂದು ಕಂಪನಿಯ ಜೊತೆಗೆ ಆ ರೈತರ ಒಂದು ಪಾಲುದಾರಿಕೆ ಇರಬೇಕಂತಕ್ಕಂಥದ್ದು ಒಂದು, ಅದಕ್ಕೆ 80% ಅದಕ್ಕೆ ಒಪ್ಪಿಗೆ ಕೂಡ ಇರಬೇಕೆನ್ನುವಂಥದ್ದು. ಅದೆಲ್ಲವನ್ನು ಕೂಡ ಮೀರಿ ಇವತ್ತು ಸರ್ಕಾರ ಈ ರೈತ ಪರ, ಪ್ರಗತಿಪರ ಏನು ಮಹಿಳೆಯರು ಎಲ್ಲರೂ ಒಟ್ಟಾಗಿ ಇವತ್ತು ಸೇರಿ ಇವತ್ತು ಅನಿರ್ದಿಷ್ಟಾವಧಿ ಸತ್ಯಾಗ್ರಹದ ಮುಖಾಂತರ ಉಪವಾಸ ಧರಣಿ ಸತ್ಯಾಗ್ರಹ ಏನೆಲ್ಲ ಮಾಡಿದ್ರು ಕೂಡ ಇವತ್ತು 3 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆ ಹೋರಾಟವನ್ನು ಲೆಕ್ಕಿಸದೇನೆ ಇವತ್ತು ಸರ್ಕಾರ ಒಂದು ಜನಸ್ಪಂದನೀಯವಾಗಿ ಇವತ್ತು ಸರ್ಕಾರ ನಡೀತದೆ ಅಂತೇಳಿ ನಾವು ಭಾವಿಸಿದ್ವಿ. ಏನೋ ಹಿಂದೆ ಬಿಜೆಪಿ ಸರ್ಕಾರ ಏನೋ ರೈತ ವಿರೋಧಿ ಕಾನೂನುಗಳನ್ನ ತರ್ತಾ ಇದ್ವು, ಬೇರೆ ಬೇರೆ ರೀತಿಯಿಂದ ನಮ್ಮ ಏನು ಬಿಜೆಪಿ ಸರ್ಕಾರ
ಪೂರ್ಣಿಮಾ ಆಯುರ್ವೇದ ವೈದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. ಇಂದು ರಾಯಚೂರಿನಲ್ಲಿ ಪೂರ್ಣಿಮಾ ಆಯುರ್ವೇದ ವಿಶ್ವವಿದ್ಯಾಲಯ ಆಸ್ಪತ್ರೆ ಅತ್ಯುತ್ತಮವುಳ್ಳ ಎಲ್ಲ ಸೌಕರ್ಯಗಳನ್ನು ಹೊಂದಿದ್ದ ಈ ಭಾಗದ ಎಲ್ಲ ಬಡ ಜನರಿಗೆ ಅತ್ಯುತ್ತಮ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಆಸ್ಪತ್ರೆಯು ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಆಸ್ಪತ್ರೆ 8 ಬ್ರಾಂಚ್ಗಳಿಂದ ಅನುಕೂಲವಿರುತ್ತದೆ ಎಂದು ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ತಿಳಿಸಿದರು. ವರದಿ ಗಾರಲದಿನ್ನಿ ವೀರನಗೌಡ. ಚಂದ್ರಶೇಖರ್ ರೆಡ್ಡಿ ಕರ್ಮುಡಿ, ಪ್ರಿನ್ಸಿಪಾಲ್ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. ಇವತ್ತು ರಾಯಚೂರಿನಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಒಂದು ಅತ್ಯುತ್ತಮ ಸೌಲಭ್ಯಗಳಿರ್ತಕ್ಕಂಥ ಈ ಭಾಗದಲ್ಲಿ ಎಲ್ಲ ಸೌಲಭ್ಯಗಳುಳ್ಳ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ಭಾಗದ ಬಡಜನರಿಗೆ, ವಿಶೇಷವಾಗಿ ಬಡಜನರಿಗೆ ಒಂದು ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಚಿಕಿತ್ಸೆಯನ್ನು, ಆಯುರ್ವೇದಿಯ ಚಿಕಿತ್ಸೆಯನ್ನು ನಾವು ನೀಡ್ತಾ ಬರ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆ ಎಲ್ಲ ಸೌಲಭ್ಯಗಳನ್ನು ಕೂಡ ಹೊಂದಿರತಕ್ಕಂಥದ್ದು ಇರ್ತದೆ. ವಿಶೇಷವಾಗಿ ಎಲ್ಲ 8 ಒಂದು ಬ್ರಾಂಚಸ್ ಕೂಡ, ವಿಭಾಗಗಳು ಕೂಡ ಒಂದು ತಜ್ಞ ವೈದ್ಯರಿಂದ. ಬೀದರ್ ದಕ್ಷಿಣ ಕ್ಷೇತ್ರದ ಕೊಳ್ಳಾರ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮಮತಾ ಶ್ರೀನಿವಾಸ್ ಹಲ್ಗೆ ಅವರ ಮನೆಯೊಂದಕ್ಕೆ ಬೆಂಕಿ ತಗುಲಿ ಅಪಾರ ನಷ್ಟ ಸಂಭವಿಸಿದ್ದ ಹಿನ್ನೆಲೆಯಲ್ಲಿ ಇಂದು ಸಂಸದರಾದ ಶ್ರೀಸಾಗರ ಖಂಡ್ರೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದ ವತಿಯಿಂದ ಆದಷ್ಟು ಬೇಗ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂಬ ಭರವಸೆ ನೀಡಿದರು. ವರದಿ ಸುರೇಶ ರಾಠೋಡ್. 2ನೇ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಭಕ್ತ ಸಾಗರ. 2ನೇ ಆಷಾಢ ಶುಕ್ರವಾರದ ಅಂಗವಾಗಿ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಭಕ್ತರು ಭೇಟಿ ನೀಡಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಹೊಂಬಾಳೆ ಸಬ್ಸಿಗೆ ಸೊಪ್ಪಿನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಚಾಮುಂಡೇಶ್ವರಿ ದೇವಿಗೆ ಪಾತ್ರ ಕಾಲದಲ್ಲಿ ಫಲ ಪಂಚಾಮೃತ ಅಭಿಷೇಕ, ದೇವಿಗೆ ಖಡ್ಗ ಮಾಲಾರ್ಪಣೆ, ಮಹಾಮಂಗಳಾರತಿ ನಡೆಯಿತು. ಭಕ್ತರು ಸರತಿ ಸಾಲಿನಲ್ಲಿ ದೇವಿಗೆ ನಿಂಬೆಹಣ್ಣಿನ ಆರತಿ ಬೆಳಗಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಆಗಮಿಕ ನಾಗರಾಜು ದೀಕ್ಷಿತ್ ಮಾತನಾಡಿದರು. ವರದಿ ಹೋಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮುಂಡೇಶ್ವರಿಗೆ ತುಂಬ ಶಕ್ತಿ ದೇವತೆ. ಆಷಾಢ ಮಾಸದಲ್ಲಿ ನಿಂಬೆ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಅದಕ್ಕೆ ನಿಂಬೆ ದೀಪ ಹಚ್ತೀವಿ. ಹೆಂಗಳೆಯರೆಲ್ಲ ಬಂದು, ಸುಮಂಗಲಿಯರೆಲ್ಲ ಬಂದು ನಿಂಬೆ ದೀಪ ಹಚ್ಚೋದು ತುಂಬ ಒಳ್ಳೆಯದು ಅಂತ ಹೇಳಿ ಆಷಾಢ ಮಾಸದಲ್ಲಿ ನಿಂಬೆ ದೀಪ ಹಚ್ತಾ ಇದ್ದೀವಿ. ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ. ವರ್ಷದಿಂದಲೂ ನಿಂಬೆ ದೀಪ ಹಚ್ತೀವಿ. ರಾಣಿ ಮಲ್ಲಿಕಾರ್ಜುನ. ನಾವು ಇಲ್ಲೇ ಚಾಮರಾಜನಗರ. ಓಂ ಶ್ರೀ ವಿದ್ಯಾಂ ಜಗದಾಂ ಧಾತ್ರೀಂ ಸರ್ಗಸ್ಥಿತಿ ರಹೇಶ್ವರಿ ನಮಾಮೀತಾ ನಿತ್ಯ ಮಹಾತ್ರಿಪುರಸುಂದರಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸ 2ನೇ ಶುಕ್ರವಾರ ಆಗಿರ್ತಕ್ಕಂಥದ್ದು. ಇವತ್ತು ಸೂರ್ಯೋದಯಕ್ಕೆ ಆಗ್ತಕ್ಕಂಥ ವಿಶೇಷವಾದ ಕಾಲದಲ್ಲಿ ದೇವಿಗೆ ಇವತ್ತು ಫಲಪಂಚಾಮೃತ ಅಭಿಷೇಕ, ಸಹಸ್ರನಾಮ ಮತ್ತು ದೇವಿ ಖಡ್ಗಮಾಲಾ ಪೂಜೆ ಆಗಿರ್ತಕ್ಕಂಥದ್ದು. ಇದು ದೇವಿ ವಿಶೇಷವಾಗಿ ಹೊಂಬಾಳೆ ಅಂತಕ್ಕಂಥದ್ದು. ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಹೊಂಬಾಳೆನ ಪ್ರತಿಯೊಂದು ವಿಶೇಷ ಉಪಯೋಗಿಸ್ತಾರೆ. ಹೊಂಬಾಳೆ ಅಂತಕ್ಕಂಥದ್ದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ಶುಭ ಕಾರ್ಯ ನಡೆಯಲ್ಲ ಅಂತಂದ್ರೂ ಕೂಡ ಆ ದೇವಿಯ ಅನುಗ್ರಹದಿಂದ ಸಕಲ ಸನ್ಮಾನಗಳು ಪ್ರಾಪ್ತಿಯಾಗಬೇಕು ಅಂತಂದರೆ ಆ ದೇವಿಗೆ ಇವತ್ತು ಹೊಂಬಾಳೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ ಭಕ್ತ್ಯಾ ಪರಿಯತ್ಯತೆ ಅಂತ ಹೇಳಿ ಆ ಭಗವಂತನಿಗೆ ಭಕ್ತಿಯಿಂದ ಸಲ್ಲಿಸ್ತಕ್ಕಂಥ ಒಂದು ಸ್ವಲ್ಪ ನೀರಾಗಲಿ ಅಥವಾ ಪತ್ರೆ ಆಗಲಿ ಅಥವಾ ಹಣ್ಣಾಗಲಿ ಆ ಭಗವಂತನ ಅನುಗ್ರಹ ಮಾಡ್ತಾರೆ ಅಂತಕ್ಕಂಥದ್ರಿಂದ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಒಂದು ಅವತಾರವಾಗಿರ್ತಕ್ಕಂಥ ದಿನ. ಹಾಗಾಗಿ ದೇವಿಗೆ ಇವತ್ತು ವಿಶೇಷವಾಗಿ ಪತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ಸಬ್ಸಿಗೆ ಸೊಪ್ಪು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮತ್ತು ವಿಶೇಷವಾಗಿ ಹೊಂಬಾಳೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ಈ ದಿನ ದೇವಿ ದರ್ಶನ ಮಾಡಿದ್ರೆ ವಿಶೇಷವಾಗಿ 2ನೇ ಶುಕ್ರವಾರ ಆಗಿರ್ತಕ್ಕಂಥದ್ರಿಂದ ಆ ದೇವಿಯ ದ್ವಿತೀಯ ಸ್ಥಾನ ಅಂದರೆ ಲಕ್ಷ್ಮೀ ಸ್ಥಾನ ಅಂತ ಹೇಳಿ ಅಂದ ಆ ಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ಉಂಟಾಗ್ತದೆ ಇರ್ತಕ್ಕಂಥದ್ರಿಂದ ಇವತ್ತು ಸುವಾಸಿನಿ ಅತ್ಯಪೀಠ ಅಂತ ಹೇಳಿ ಸಮಸ್ತ ಸುಮಂಗಲಿಯರು ದೇವಿನ ಆರಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ಸರ್, ನಿಂಬೆ ನಿಂಬೆನೇ ಆರತಿ ಮಾಡ್ತಲ್ಲ, ಏನು ಸರ್? ನಿಂಬೆ ಹಣ್ಣು ಅಂತಕ್ಕಂಥದ್ದು ದೇವಿಗೆ ದೃಷ್ಟಿ ಪರಿಹಾರ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಕಣ್ ದೃಷ್ಟಿ ಅಂತ ಹೇಳ್ತೀವಿ, ಶತ್ರು ದೃಷ್ಟಿ ಅಂತ ಹೇಳ್ತೀವಿ, ಪರಮಶತ್ರು ದೃಷ್ಟಿ ಅಂತ ಹೇಳ್ತೀವಿ. ಹಾಗಾಗಿ ಆ ರಾಜ ಮಹಾರಾಜರು ಕೂಡ ವಿಶೇಷವಾಗಿ ನಿಂಬೆಹಣ್ಣು ಇಟ್ಕೊಂಡ್ರೆ ಅದು ಆಕರ್ಷಣಾ ಶಕ್ತಿ ಇರ್ತಕ್ಕಂಥದ್ದಾದ್ರಿಂದ ನಮ್ಮ ಕೋರಿಕೆ ಏನಿದ್ರು ಕೂಡ ದೇವಿಗೆ ಆ ರಾಹುಕಾಲದಲ್ಲಿ ಅಂತಂದರೆ ವಿಶೇಷವಾಗಿ 10:30 12 ರಾಹುಕಾಲ ಬರ್ತದೆ. ಅದು ಸೂರ್ಯೋದಯ ಆದಂತೆ ವ್ಯತ್ಯಾಸ ಆಗ್ತದೆ. ಆ ರಾಹುಕಾಲದಲ್ಲಿ ದೇವಿನ ದರ್ಶನ ಮಾಡಿದ್ರೆ ಯಾವುದೇ ಇರತಕ್ಕಂಥ ಶತ್ರುವಿನ ನಾಶವಾಗ್ತಕ್ಕಂಥದ್ರಿಂದ
ಆ ನಿಂಬೆ ಹಣ್ಣಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಮತ್ತು ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿ ಯಾವ ಸಂಕಲ್ಪ ಮಾಡಿಕೊಂಡು ನಾವು ದೇವಿಗೆ ಆ ಟೈಮಲ್ಲಿ ನಾವು ದೇವಿಗೆ ಆರತಿ ಮಾಡ್ತೀವಿ, ಆ ಜ್ಯೋತಿಯ ಬೆಳಕಿನ ಮುಖಾಂತರ ನಮ್ಮ ಜ್ಯೋತಿ ಇರ್ತಕ್ಕಂಥ ನಮ್ಮ ಜೀವನದ ಬೆಳಕನ್ನು ಕೂಡ ದೇವಿ ನೀಡ್ತಾಳೆ ಅಂತಕ್ಕಂಥದ್ದು ಆ ನಿಂಬೆಹಣ್ಣು ವಿಶೇಷವಾಗಿರ್ತಕ್ಕಂಥದ್ದು. ತಮ್ಮ ಹೆಸರು? ಆಗಮಿಕ್ ನಾಗರಾಜ್ ದೀಕ್ಷಿತ್. ಹಿಂದೂ ಕಾಲೇಜ್ನ ಅಕ್ರಮ ಅವ್ಯವಹಾರಗಳ ವಿರುದ್ಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಇಂದು ಪದವಿ ಪೂರ್ವ ಕಾಲೇಜಿನ ಅಕ್ರಮ ಅವ್ಯವಹಾರಗಳ ನಿಯಮ ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವ ಇಂದು ಕಾಲೇಜ್ ವಿರುದ್ಧ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳಾದ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ, ಅಖಿಲ ಕರ್ನಾಟಕ ಕಿಸಾನ್ ಜಾಗೃತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಜಂಬೂರು ಮರುಳಸಿದ್ದಪ್ಪ, ಡಿಎಸ್ಎಸ್ ಮುಖಂಡ ಬಿ ಮರಿಸ್ವಾಮಿ, ವಕೀಲರಾದ ವಿರೂಪಾಕ್ಷಪ್ಪ, ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ, ತಾಲೂಕು ಕಾರ್ಯದರ್ಶಿ ಕೆ ಅಜ್ಜಪ್ಪರವರುಗಳು ಹಾಗೂ ಇತರರು ಮಾತನಾಡಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಉಪ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು, ಸದಸ್ಯರು ಇತರರು ಇದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಮೀರಿ ನೀವು ಜಾಸ್ತಿ ಕಡಿಮೆ ಫೀಸ್ ತಗೊಳ್ಬೇಡ್ರಿ. ಸರ್ಕಾರದ ನಿಯಮ ತರ ಫೀಸ್ ತಗೊಳ್ಳಿ, ಅದ್ರ ತರ ತಕ್ಕಂಗೆ ನೀವು ಬೋಧನೆಯನ್ನ ಕೊಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ತರದ ಅವ್ರು ಪ್ರತಿ ವರ್ಷನೂ ಅತಿ ಹೆಚ್ಚು ಶುಲ್ಕ ಹೆಚ್ಚಿಗೆ ಮಾಡ್ತಾರೆ. ಮಕ್ಕಳಿಗೆ ಅವ್ರು ಏನು ಬಹಳ ಈಸಿಯಾಗಿ ಅವರು ತಮ್ಮ ಇವುಗಳನ್ನ ವಿಮರ್ಶನೆ ಮಾಡ್ಕೊಳ್ತಾರೆ ಅಂದರೆ ಅಥವಾ ಬಚಾವಾಗ್ತಾರೆ ಅಂದರೆ ಅವ್ರು ಹಿಂಗೆ ಮಾಡ್ತಾರದು ಇಂದಿರಾ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ಮಾಡ್ಕೊಳ್ತಾರೆ. ಫೀಸನ್ನು ಕಾಲೇಜ್ ಹೆಸರಲ್ಲೇ ಕಟ್ಸ್ಕೊಳ್ಳಲ್ಲ, ಒಂದು ಟ್ರಸ್ಟ್ ಹೆಸರು ಮೇಲೆ ಕಟ್ಸ್ಕೊಳ್ತಾರೆ. ಅದರಿಂದ ನಾವು ಫೀಸನ್ನು ಪಡೆಯುವಾಗ, ಅದೇನು ಫೀಸ್ ರಸೀದಿ ಪಡೆಯುವಾಗ ನಾವು ಟ್ರಸ್ಟ್ ಹೆಸರಲ್ಲೇ ಕೊಡಬಾರ್ದು. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವರು ಟ್ರಸ್ಟ್ ಹೆಸರು ಕೊಟ್ಟೋದ್ರಿಂದ ನಮಗೆ ಬೋಧನೆಗಲ್ಲ, ಅದು ಫೀಸ್ಗಲ್ಲ ಅನ್ನೋ ರೀತಿ ಹೇಳ್ತಾರೆ. ನಮಗೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ, ನಮಗೆ ಕೊಡುಗೆ ಕೊಟ್ಟಿದ್ದಾರೆ, ನಮಗೆ ಬಳವಳಿ ಕೊಟ್ಟಿದ್ದಾರೆ ಕಾಲೇಜಿಗೆ ಅಂತೇಳಿ ನಾಳೆ ಕಾನೂನಿನ ತೊಡಕುಗಳಿಂದ ಅವರು ತಮ್ಮ ಇದನ್ನು ಬಚಾವಾಗಲಿಕ್ಕೆ ಈ ಥರದ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಪ್ರತಿ ವರ್ಷವೂ ನೂರಾರು ಲಕ್ಷಗಳ ದುಡ್ಡು, ಹಣ ಬಡ ಮಕ್ಕಳ, ಬಡ ಪೋಷಕರ ಅವ್ರಿಗೆ ಭಯ ಆಗ್ತಾ ಇದೆ. ಇದೇನಾಗ್ಬಿಡುತ್ತಂದ್ರೆ ಮುಚ್ಚುಮುಂಡಿ ಮದುವೆನ ಉಂಡನೆ ಜಾಣ ಅನ್ನೋ ರೀತಿಯಲ್ಲಿ ಆ ಕಾಲೇಜಿಗೆ ಏನೋ ಹೆಸರು ಬಂದ್ಬಿಟ್ಟದೆ. ಆದರೆ ಅದ್ರ ಒಳಗಡಿತಕ್ಕಂಥ ಅದರಿಂದ ಇಷ್ಟೆಲ್ಲ ಅನ್ಯಾಯ ಆಗ್ತಕ್ಕಂಥದ್ದನ್ನು ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಇದನ್ನು ನಾವು ಇವತ್ತಿನಿಂದ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ತಾಲೂಕಿನಲ್ಲಿ ಜಾಗೃತಿ ಮೂಡಿಸ್ಬೇಕು. ಎಲ್ಲೆಲ್ಲಿ ಈ ಥರ ಪ್ರತಿ ವರ್ಷದಿಂದ ಅನ್ಯಾಯ ಆದರೂ ಪ್ರತಿ ವರ್ಷ 100 ಜನ ಸಿಗ್ತಾರೆ. ಬರೀ ಫೀಸನ್ನು ಕಟ್ಟಿ 15 ದಿವಸಕ್ಕೆ ವಾಪಸ್ಸಪ್ಪ ನಮ್ಮ ಕೈಯ ನಮ್ಮ ಮಗುಗಲ್ಲಿ ಹೊಂದ್ಕೊಂಡು ಆಗ್ತಾ ಇಲ್ಲ ವಾಪಸ್ ಕೊಡ್ರಿ ಅಂತ ಹೇಳಿದ್ರೆ 15 ದಿವಸಕ್ಕೆ ವಾಪಸ್ ಕೊಟ್ಟಿಲ್ಲ, ಬೇಡ 8 ದಿವಸಕ್ಕೂ ವಾಪಸ್ ಕೊಟ್ಟಿಲ್ಲ. ನಾವೇನಂತೀವಿ, ಒಂದು ತಿಂಗಳು ಏನು ಫೀಸ್ ಏನು BO ಸಾಹೇಬರು ಪ್ರತಿಯೊಂದು ಇವತ್ತು ಸ್ಕೂಲ್ಗೆ, ಮಿಡ್ಲ್ ಸ್ಕೂಲ್ಗೆ ಇವತ್ತು ಭೇಟಿ ಕೊಡೋದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಒಂದು ಕಾನ್ವೆಂಟ್ನಿಂದ ನೀವು ಖಾಸಗಿಯನ್ನು ಕೊಟ್ಟರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಇವತ್ತು ಬಾಗ್ಲಾಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಇವತ್ತು ನಾವು ನಿಮಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮುಖಾಂತರ ನಾವು ಕೊಡ್ತಿರೋದು ಏನಂತ ಹೇಳಿದರೆ, ಬಡವ್ರ ಮಕ್ಕಳು ಈ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಏನು ಓದಬೇಕು ಅನ್ನುವಂಥದ್ದು ಏನಿದೆಯಲ್ಲ, ಖಾಸಗಿ ಶಾಲೆಯನ್ನು ಇವತ್ತು, ಖಾಸಗಿ ಶಿಕ್ಷಣವನ್ನು ಮಕ್ಕಳ ಪೂರಕವಾಗಿ ಇವತ್ತು ಕ್ರಿಯೇಟ್ ಮಾಡಿ ಎಲ್ಲ ಬಡವರ ಮಕ್ಕಳು ಇವತ್ತು ಓದಬೇಕು ಮತ್ತು ಈ ದೇಶದ, ರಾಜ್ಯದ ಮತ್ತು ಈ ತಾಲೂಕಿನ ಪ್ರತಿಭೆಯನ್ನು ವಿಶ್ವಕ್ಕೆ ತೋರಿಸ್ಬೇಕು ಅನ್ನುವಂಥದ್ದು ಬಿಟ್ಟರೆ ನಮ್ಮ ಯಾವುದು ಗುಲಾಜಿಲ್ಲ, ಯಾರ್ದು ವೈಷಮ್ಯ ಇಲ್ಲ, ಯಾರು ನಾವು ಪರನಲ್ಲ ವಿರೋಧನಲ್ಲ. ಆದರೆ ನಮ್ಮ ಮಕ್ಕಳ ಭವಿಷ್ಯ ಬೀದಿಗೆ ಬಿದ್ದರೆ ನಾವು ಯಾರಾದರೂ ಅವ್ನು ಎಂಥವನಾದರೂ ನಾವು ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ. ನಷ್ಟ ಆಗ್ತಾ ಇದೆ. ಕೆಲವರು ಸಾಲ ಸೋಲ ಮಾಡಿ ತಂದು ಕಟ್ಟಿದ್ದಾರೆ. ಬಡವರ ಕಣ್ಣೀರಿನ ರಕ್ತವನ್ನು ಇರ್ತಕ್ಕಂಥ ಆ ಆಡಳಿತ ಮಂಡಳಿಗೆ ನಾನು ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ DDPIಗೆ ನಾವು ಮಾತಾಡಿದ್ವಿ. ನಾನು ಅರ್ಜಿ ಕೊಟ್ಟು ಬಂದಿದ್ದೀನಿ, TCಗೆ ಅರ್ಜಿ ಕೊಟ್ಟು ಬಂದಿದ್ದೀನಿ. ಆದರೆ 1 ವಾರ ಆದರೂ ಕೂಡ ಇವತ್ತಿನವರೆಗೆ DDPI ಆಗಲಿ, DC ಅವರಾಗಲಿ ಇದ್ರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಅಂತಕ್ಕಂಥದ್ದನ್ನು ಕಾಣ್ತಾ ಇದೆ. ಬಂಧುಗಳೇ, ನಾವು ಇದೇ ರೀತಿಯಾಗಿ ಇಂಥ ಭ್ರಷ್ಟ ಆಡಳಿತ ವ್ಯವಸ್ಥೆ ವಿರುದ್ಧ ಖಂಡಿಸೋದಿಲ್ವೋ ಅಲ್ಲಿವರೆಗೆ ಇಂಥ ಭ್ರಷ್ಟ ಆಡಳಿತ ಮಂಡಳಿ ಶಾಲಾ
ಕಾಲೇಜುಗಳು ವಿಪರೀತವಾಗಿ ಬೆಳೀತವೆ, ಬಡವರ ಮಕ್ಕಳ ಶಿಕ್ಷಣ ವಂಚಿತರ ಆಗ್ತಾ ಇದೆ. ಇದನ್ನು ನಾವು ಖಂಡಿಸಲೇಬೇಕು. ಇವತ್ತು ಪ್ರಾಥಮಿಕವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಈ ಇಶ್ಯೂವನ್ನು ರಾಜ್ಯಾದ್ಯಂತ ಒಯ್ಯಲು ನಾವೆಲ್ಲರೂ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಪ್ರಗತಿಪರ ಸಂಘಟನೆ ಮುಖಂಡರಿಗೂ ಮಾಧ್ಯಮದವರಿಗೂ ಎಲ್ಲ ನನ್ನ ಗೆಳೆಯರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 12 ತಿಂಗಳಿಗೆ ಆ ಕಾಲೇಜ್ ಒಳಗೆ ಎಷ್ಟು ಸಿಬ್ಬಂದಿಗಳು ಇರ್ತಾರೆ, ಆ ಸಿಬ್ಬಂದಿಗಳಿಗೆ ಎಷ್ಟು ನಾವು ಸಂಬಳ ಕೊಡ್ತೀವಿ ಅಂತೇಳಿ ತಮ್ಮ ಆಡಳಿತ ಮಂಡಳಿಯಿಂದ ಅಕೌಂಟಿಂದ ನೀವು ಸಂಬಳ ಟ್ರಾನ್ಸ್ಫರ್ ಮಾಡಬೇಕು. ಅದು ಬಿಟ್ಟು ನೀವು ಅದೇನ ಮುಂದೆ ಕೊಡೋದು ಹಿಂದೆ ಇಸ್ಕೊಳೋದು, ಮುಂದೆ ಕೊಡೋದು ಹಿಂದೆ ಇಸ್ಕೊಳೋದು. ನಿಮ್ಮ ಇದಕ್ಕೆ ಹಳ್ಳಿ ಭಾಷೆಗೆ ಏನಂತಾರಂದ್ರೆ ಒಡವೆ ಕೊಡು ಅಂದ್ರೆ ಮೊದಲಿಗಿತ್ತಿ ಗುಡುಗುಟ್ಟಿದ್ಲಂತೆ, ಮದುಮಗಳೇ ಬಂಗಾರ ಕೂಡ ಕಡಿಯಿತ್ಲಂತೆ. ಅಂದರೆ ಒಬ್ಬ DDPU ಅವ್ರಿಗೆ ಕೊಡ್ರಿ ಫೀಸು, ಅವ್ರು ಓದಲ್ಲ ಅಂತ ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ ಅಂದರೆ ನೀವು ಅವ್ರ ಫೀಸ್ ಯಾಕೆ ಇಟ್ಕೊಂತೀರಿ ಅಂತ DDPU ಹೇಳಿದ್ರೆ ಸರ್ ನಾವು ಕೊಡಲ್ಲ ಅನ್ನೋ ಮಾತನ್ನ ಇವು ಆಡಳಿತ ಮಂಡಳಿ ಹೇಳ್ತೈತಿ. ಆಮೇಲೆ ಮಾನ್ಯ ವರಿಷ್ಠಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ನಿಮಗೆ ಸುಮಟ ಕೇಸ್ ಮಾಡಲಿಕ್ಕೆ ಅವಕಾಶ ಐತಾ? ಇಲ್ಲ. ಅವಕಾಶ ಇದ್ದರೂ ಯಾಕೆ ನೀವು ಆ ಕಾಲೇಜ್ ಪರವಾಗಿದ್ರಿ? ನಿಮ್ಮ ಜಿಲ್ಲಾ ಆಡಳಿತ ಮತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ಹಿಂದೂ ಕಾಲೇಜು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕಡಿವಾಣ ಹಾಕೋದ್ರಲ್ಲಿ ಸಂಪೂರ್ಣ ವಿಫಲ ಆಗೈತಿ ಅಂತ ಈ ಪ್ರತಿಭಟನೆ ಮೂಲಕ ನಾವು ಹೇಳಕ್ಕೆ ಬಯಸ್ತೇವೆ. ಇಷ್ಟೆಲ್ಲ ವ್ಯವಹಾರ ನಡೆದ್ರು ಅಲ್ಲಿ ಒಬ್ಬ ದಲಿತ ಕುಟುಂಬದ ಮಹಿಳೆ ಮಾಡಿ ಮೇಳದಿಂದ ಯಾವುದೋ ಒಂದು ಟಾರ್ಚರಿಗೆ ಟೆನ್ಷನ್ ಹಾಕಿ ಕೆಳಗೆ ಹೊತ್ಕೊಂಡ್ಬಿದ್ದು ಆ ಕಾಲು ಫ್ರ್ಯಾಕ್ಚರ್ ಆಗ್ತೈತಿ, ಕಾಲು ಮುರಿತೈತಿ. ಅವ್ರಿಗೆ ಜಾತಿ ನಿಂದನೆ ಮಾಡ್ತಾರ ಆ ಕಾಲೇಜ್ನಾಗ, ಅದು FIR ಆಗ್ತೈತಿ. ಅದೆಷ್ಟು ಯಾವುದೋ ಡೇಟಿಗೆ ಅಟ್ರಾಸಿಟಿ ಕೇಸ್ ಆಗ್ತೈತಿ. ಆ ಅಟ್ರಾಸಿಟಿ ಕೇಸಲ್ಲಿ ಪೊಲೀಸರು ರಿಪೋರ್ಟ್ ಹಾಕಿ ಕೊಡ್ತಾರೆ. ಪೊಲೀಸರೇ ನೀವು ಮಾಡ್ತಕ್ಕಂಥ ಸರಿನಾ? ನಿಮ್ಮ ವಿರುದ್ಧ ಯಾರು ಹೋರಾಟ ಮಾಡಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಈ ರೀತಿ ಮನೋಭಾವ ಇಟ್ಕೊಂಡಿರ ಅಂಥ ಅವಕಾಶ ಏನಾದರೂ ಸಿಕ್ಕರೆ ನಿಮ್ಮ ವಿರುದ್ಧ ನಿಮ್ಮ ಆಫೀಸ್ ಮುಂದೆ ಧರಣಿ ಮಾಡೋಕೆ ನಾವು ಯಾವಾಗಲೂ ಕೂಡ ರೆಡಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಹಲವಾರು ವಿಷಯಗಳದವು. ಅವನ್ನೆಲ್ಲವನ್ನೂ ಕೂಡ ನಾವು ಈ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರ್ಬೋದು, ಇನ್ಕಮ್ನರ್ ಆಗಿರ್ಬೋದು, ಈ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ತಮ್ಮ ಎಲ್ಲರ ಗಮನಕ್ಕೆ ಸೇರಿ ಮಾಧ್ಯಮದವರು, ಎಲೆಕ್ಟ್ರಾನಿಕಲ್ ಮಾಧ್ಯಮದವರು, ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ಮತ್ತು ಈ ಎಡಿಟ್ ಕಾಲೇಜ್ನವ್ರಿಗೆ, ಎಡಿಟ್ ಸ್ಕೂಲ್ನವ್ರಿಗೆ ತಾವು ದಯಮಾಡಿ ಈ ಹಿಂದೂ ಮುಸ್ಲಿಂ ಅಂತ ಏನು ದಿನಗಟ್ಟಲೆ ಕೊರಿತಿರಲ್ಲ, ಇದನ್ನು ಬರೀ ಅರ್ಧ ಗಂಟೆ ಹೇಳ್ಬಿಡ್ರಿ, ನಿಮಗೆ ಕೋಟಿ ನಮನಗಳು ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಈ ದಿನ ಪ್ರಗತಿಪರ ಹೋರಾಟಗಾರರು ಎಲ್ಲ ಸೇರಿಕೊಂಡು ಇವತ್ತೊಂದು ನಿರ್ಧಾರ ಮಾಡೋಂತ ಬಂದಿದ್ದು ಏನಂತ, ಬಡ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಒಂದು ಕಷ್ಟ ಇರ್ತೈತಿ, ಅದರಲ್ಲೂ ಒಳ್ಳೆ ಎಜುಕೇಷನ್ ಮಾಡ್ಬೇಕಂತ ಎಲ್ಲ ತಂದೆಗೆ ಆಸೆ ಇರ್ತೈತಿ. ರೈತಾಪಿ ವರ್ಗದ ಜನರು ಈಗ ನೋಡ್ತಂತೆ ಅವ್ಯಾಜ್ಞವಾಗಿ ಬರ್ತಕ್ಕಂಥ ಮಳೆ ಮತ್ತು ಬೆಳೆ ಇಲ್ಲದೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ನಮ್ಮ ಬಡ ರೈತರ ಮಕ್ಕಳಿಗೆ ಇವತ್ತು ಒಂದು ಹಿಂದೂ ಕಾಲೇಜಿನಲ್ಲಿ ಅತ್ಯಂತ ಹಾಸ್ಯಾಸ್ಪದವಾಗಿ, ಅತ್ಯಂತ ಅನ್ಯಾಯವಾಗಿ ಆ ಹುಡುಗರನ್ನು ಭಾಳ ಕೆಟ್ಟದಾಗಿ ನೋಡ್ಕೊತಾ ಇದ್ದಾರೆ. ಮತ್ತು ಆಮೇಲೆ ಅವ್ರ ಕೈಲಿ ಬಡವ್ರ ಮಕ್ಕಳಿಗೆ ದುಡ್ಡು ಕಟ್ಟಕ್ಕಾಗಲ್ಲ. ಕಾರಣ ಇಷ್ಟೇ, ಸ್ವಲ್ಪ ಕಷ್ಟ ಇರ್ತದೆ ಅವ್ರಿಗೆ. ಆಗಲ್ಲ ಹಿಂಸೆ ಅವ್ರಿಗೆ ಅವಮಾನ ಮಾಡಿದಾಗ ಮಕ್ಕಳು ಮನೆಗೆ ಹೋಗಿ ತಂದೆ ತಾಯಿ ಹೇಳ್ತಾರೆ, ನಮಗೆ ಓದಕ್ಕೆ ಹೋಗಲ್ಲ, ನಾವು ಇದಕ್ಕೆ ಕುರಿಕಾಯಪ್ಪ ಒಂದು ಕಳಿಸ್ಬಿಡಿ ಅಂತ. ಅಂದ್ರೆ ಎಜುಕೇಷನ್ ಮಟ್ಟ ಎಲ್ಲಿಗೋತಂದ್ರೆ ಒಂದು ಬಿಸ್ನೆಸ್ ಮಟ್ಟಕ್ಕೆ ಹೋಗ್ತದೆ, ವ್ಯಾಪಾರೀಕರಣ ಆಯ್ತದೆ ಬಿಸ್ನೆಸ್. ಅಂದಾದ್ಮೇಲೆ ಹೇಳ್ತದೆ ಇದೆ ಎಜುಕೇಷನ್. ಅವ್ರು ಯಾರು DDP ಕೊಟ್ಟಿರೋದನ್ನ ಅದಕ್ಕೊಂದೆಲ್ಲ ಕೊಟ್ಟರೆ ಯಾರಿಗೆ ಕಾನೂನು ಮಾಡ್ತಾ ಇರೋದು? ಇಂಥವೆಲ್ಲ ಮಾಡಿ ಅನೇಕ ಮಕ್ಕಳ ಜೀವವನ್ನು ನಾಶ ಮಾಡ್ತಕ್ಕಂಥ ಕಾಲೇಜುಗಳನ್ನು ಸುಟ್ಟಾಕಬೇಕು. ಬಂಧುಗಳೇ, ಇವತ್ತು ಒಗ್ಗಟ್ಟಾಗಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ನಿಮ್ಮೆಲ್ಲರ ಭವಿಷ್ಯ ಈ ನಿರ್ಧಾರವಾಗಿರ್ತಂತ ನಾನು ಹೇಳ್ತಾ, ನಾನು ಮುಂದಿನ ಮಾತಾಡೋಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗಿ ಜೈ ಭಾರತಾಂಬೆ, ಜೈ ಕರ್ನಾಟಕ. ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾತಾಡಬೇಕಂತ. ಆತ್ಮೀಯ ಬಂಧುಗಳೇ, ಈ ಶಿಕ್ಷಣದ ಬಗ್ಗೆ ಎರಡೇ ಮಾತನ್ನ ಹೇಳೋದಾದ್ರೆ, ಹಿಂದೂ ಕಾಲೇಜ್ಗೆ ಅಪ್ಪನಾಗಿರುವ DDPU ಅಂದರೆ ಒಬ್ಬ ಮಗ ಎಲ್ಲಾದರೂ ಒಂದು ಕಳ್ತನ ಮಾಡ್ಕೊಂಬಂದರೆ ಯಾಕೆ ಕಳ್ತನ ಮಾಡಿ ಅಂತ ಅಪ್ಪ ಕೇಳಿದ್ರೆ ಮಗ ಕಂಟ್ರೋಲ್ ಮಾಡ್ತಾನೆ. ಅಂದರೆ ಕಳ್ತನ ಮಾಡಿದ್ರೆ ನಮ್ಮ ಅಪ್ಪ ಕೇಳ್ತಾನೆ ಅನ್ನೋ ಒಂದು ಭಾವನೆ ಮಗನಲ್ಲಿ ಬರ್ತೈತಿ. ಇಲ್ಲಿ DDPU ಇಲ್ಲಿ ನಮ್ಮ ವಿಜಯನಗರ ಬಳ್ಳಾರಿ DDPU ಹೆಂಗಂದ್ರೆ, ಹಿಂದೂ ಕಾಲೇಜರು ಎಷ್ಟಾದರೂ ಕಳ್ತನ ಮಾಡಲಿ ಅದಕ್ಕೆ ನಾನು ಅಪ್ಪು ಹಾಕೀನಿ ಅಂದರೆ ನನ್ನ ಕುಟುಂಬ ಚೆನ್ನಾಗಿರ್ತೈತಿ, ಬೇರೆಯವ್ರದ್ದು ಎಷ್ಟಾದರೂ ಹಾಳಾಗಿ ಹೋಗಲಿ ನಾನು ಚೆನ್ನಾಗಿರಲಿ, ನನಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತೈತಿ ಅಂತ ಓಪನ್ ಆಗಿ ಅವರ ಪ್ರಿನ್ಸಿಪಲ್ ಇರ್ಬೋದು ಪವನ್ ಕುಮಾರ್ ಅಂತ DDPUಗೆ 100 ಜನಕ್ಕೆ ಫೋನ್ ಮಾಡೋಗ್ರಿ, ನಮ್ಮದು ಎಂಜಲ್ ತಿಂತಾರವರು, ನಾವ್ಯಾಕ್ರಿ ಅವ್ರಿಗೆ ಹೆದರ್ಬೇಕು ಅಂತ ಓಪನ್ ಆಗಿ ಹೇಳ್ತಾರೆ. ನಿಮ್ಮಂಥ ಲಜ್ಜೆಗೆಟ್ಟ ಬಂಡೆಗೆಟ್ಟ ನಾಲಾಯಿಕ DDPU
ನಾನು ಪ್ರಪ್ರಥಮವಾಗಿ ಕೇಳಿದಿರೋದು ನಿಮ್ಮ ಹೆಸರು, ಅದು ವಿಜಯನಗರ ಮತ್ತು ಬಳ್ಳಾರಿ DDP ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ತಾವುಗಳು ಹಿಂದಿನ ತಿಂಗಳು ಮೀಟಿಂಗ್ ಮಾಡಿದ್ರಿ ನೀವು ಎಲ್ಲ ಶಾಲಾ ಕಾಲೇಜ್ ಆಡಳಿತ ಮಂಡಳಿಯವ್ರು ಕರೆಸಿ. ನಿಮ್ಮ ಮೀಟಿಂಗಲ್ಲಿ ನೀವು ಕೊಡ್ತಕ್ಕಂಥ ಆದೇಶ ಪರಿಪಾಲನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ನಿದರ್ಶನಗಳು ಒಂದು ಆದೇಶ ಪಾಲಿಸ್ಯಾರ DC ಅವರೇ? ಸುಮ್ಮನೆ ಬಿಲ್ಡಪ್ಪಿಗೆ ನೀವು ಮೀಟಿಂಗ್ ಮಾಡ್ತೀರಿ, ನಿಮಗೆ ಸರ್ಕಾರ ಸಂಬಳ ಕೊಡ್ತೈತಿ, ಆ ಸಂಬಳ ಕೊಡೋದಕ್ಕೆ ನಿಮಗೆ ಮತ್ತೆ ಶೋಕಿ ಮಾಡಲಿಕ್ಕೆ ಇಷ್ಟಂತ ಅಮೌಂಟ್ ಕೊಡ್ತೈತಿ. ಆ TDP ಅವು ಇವನು ತಗೊಳಕ್ಕೆ ನೀವು ಇಂಥ ಶೋಕಿ ಮಾಡ್ತೀರಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾವು ಇವತ್ತು ನಿಮಗೆ ಒತ್ತಾಯ ಮಾಡ್ತೀವಿ ಮಾಧ್ಯಮದ ಮುಖಾಂತರ, ನೀವು ಫಸ್ಟ್ ಹಿಂದೂ ಕಾಲೇಜಿನವರು ತನಿಖೆ ಮಾಡಿರಿ. ಸುಮ್ಮನೆ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಯಾವುದೋ ಆಮಿಷಕ್ಕೊಳಗಾಗಿ ಎಷ್ಟೋ ರೈತ ಕುಟುಂಬಗಳನ್ನ, ವಿದ್ಯಾರ್ಥಿಗಳನ್ನ, ಪಾಲಕ ಪೋಷಕರನ್ನ, ರಕ್ತ ಇರ್ತಕ್ಕಂಥ ಹಿಂದೂ ಕಾಲೇಜ್ಗೆ ಬ್ರೇಕ್ ಹಾಕ್ರಿ, ಖಂಡನೆ ಮಾಡಿರಿ. ಇನ್ನೂ ಒಂದು ಕಾನೂನು ಸುತ್ತಲ ಏನೈತೆ ಅಂದರೆ ಹೋರಾಟ, ಸರ್ಕಾರದ ಸುತ್ತೋಲೆಯನ್ನು ಧಿಕ್ಕರಿಸಿರುವ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ, ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಕುಮ್ಮಕ್ಕು ನೀಡಿರುವ DDPಗೆ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಕುಮ್ಮಕ್ಕು ನೀಡಿರುವ DDPಗೆ ವಿದ್ಯಾರ್ಥಿಗಳ ಮೇಲೆ ಅನೈತಿಕ ದೌರ್ಜನ್ಯ ಎಸಗುತ್ತಿರುವ ಹಿಂದೂ ಕಾಲೇಜಿಗೆ ಧಿಕ್ಕಾರ. ಪೋಷಕರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಹಿಂದೂ ಕಾಲೇಜಿನ ಆಡಳಿತ ಮಂಡಳಿಗೆ ಧಿಕ್ಕಾರ. ಲಿಂಗಾಯತರನ್ನು ಬೇಡ ಜಂಗಮವರೆಂದು ಪರಿಗಣಿಸುವುದು ಬೇಡ. DSS ಸಂಚಾಲಕ ಮಹಂತೇಶ ಬಡದಾಳ. ಅಫಜಲಾಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ DSS ಜಿಲ್ಲಾ ಸಂಚಾಲಕ ಮಹಂತೇಶ ಬಡದಾಳ ಅವರ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿಯ ಬೇಡ ಜಂಗಮರೆಂದು ನಕಲಿ ದಾಖಲೆ ಮಾಡಿರುವ ಬಗ್ಗೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ಒತ್ತಾಯಿಸಿ ಜುಲೈ 18ರಂದು ಕಲಬುರಗಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಜನಜಾಗೃತಿ ಮತ್ತು ದೂರು ಅಭಿಯಾನ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿರುವುದರ ಕುರಿತು ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಕುಮಾರ ಕೋಳಿಗೇರಿ, ಗಡ್ಡೆಪ್ಪ ಮಣ್ಣೂರ, ದತ್ತಾತ್ರೇಯ ಹರಿಜನ, ಶಿವು ಸಿಂಗೆ, ನಿಂಗಪ್ಪ ಛಲವಾದಿ, ಬಾಬುರಾವ್ ಕೇಶವಪುರ, ಶಿವು ಒಸ್ಮನಿ, ದತ್ತು ಮಾಶಾಳ, ಗೋಪಾಲ ಚಿಕ್ಕರೇವೂರ, ರಘು ಗುಡ್ಡಗಡಿ, ಮಾದೇವ ನಾಟಿಕಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್. ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟ ಜಾತಿ ಬೇಡ ಜಂಗಮರೆಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಇಡೀ ಕರ್ನಾಟಕದಲ್ಲಿ ಒಂದು ದುರಂತ ವಿಷಯ ಅಂತ ಹೇಳ್ತಕ್ಕಂಥ ವಿಷಾದನೀಯಾಗಿದೆ. ಈ ಒಂದು ನಕಲಿ ಬೇಡ ಜಂಗಮರೆಂದು ಸೃಷ್ಟಿ ಮಾಡಿ ಆಯಾ ತಾಲೂಕು, ಆಯಾ ಜಿಲ್ಲಾದಲ್ಲಿ ಅನೇಕ ದಾಖಲೆಗಳನ್ನು ತಗೊಂಡಿದ್ದೇವೆ. ಆ ಒಂದು ಜನಜಾಗೃತಿ ಸಲುವಾಗಿ ಗುಲ್ಬರ್ಗದಲ್ಲಿ ದಿನಾಂಕ 18ರಂದು, ಇದೇ ತಿಂಗಳು 18ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ. ಆ ಪ್ರತಿಭಟನೆಯಲ್ಲಿ ಬುದ್ಧಿವಂತರು, ದಲಿತ ಪರ ಸಂಘಟನೆಗಳು ಮತ್ತು ಎಲ್ಲ ದಲಿತ ಸಮಾಜದವರು ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದ ವತಿಯಿಂದ ಜಗತ್ ಸರ್ಕಲ್ನಿಂದ ಮಿನಿ ವಿಧಾನಸೌಧವರೆಗೆ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಅಫಜಲ್ಪುರದಿಂದ ಸುಮಾರು ಒಂದು 25 ಗಾಡಿಗಳ ಮುಖಾಂತರ ಆ ರ್ಯಾಲಿಗೆ ಭಾಗವಹಿಸ್ತಿದ್ದೇವೆ. ನಾವು ಈ ಸದ್ಯ ಕರ್ನಾಟಕದಲ್ಲಿ ನಮ್ಮ ತಾಲೂಕಿನಲ್ಲಿ ಬೇಡ ಜಂಗಮ ಎಂದು ನಕಲಿ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಯಾರೇ ಅಧಿಕಾರಿಗಳಾಗಲಿ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯಿಸಿದ್ದೇವೆ.